ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಭರ್ತಿಯತ್ತ ಎಚ್ಡಿ ಕೋಟೆಗ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳ ಕಬಿನಿ ಡ್ಯಾಂನಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆ ಮೈ ದುಂಬಿ ಹರಿತಾ ಇರುವುದು ಕಪಿಲಾ ನದಿ ಕಬಿನಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ನಂಜನಗೂಡು ದೇವಸ್ಥಾನದ ಸಾಲುಘಟ್ಟ ಮುಳುಗಡೆ ಆಗಿದೆ 16 ಕಾಲು ಮಂಟಪ ಮುಳುಗಡೆ ಆಗಿರೋದು ನದಿ ಪಾತ್ರದ ಜನ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ನೋಡಿ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳ ಆಗಿದೆ ಒಳಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಹೊರಹರಿವು ಹೆಚ್ಚಾಗಿದೆ ಕಬಿನಿ ಡ್ಯಾಮಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ ಡ್ಯಾಮಿಗೆ ಯಾವುದೇ ತರದ್ದು ಹಾನಿ ಆಗಬಾರ್ದು ಅಂತ ಸೊ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಸಮಸ್ಯೆ ಎದುರಾಗಿರೋದು ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗ್ತಾ ಇದೆ ಇನ್ನು ಇಲ್ಲಿ ನಂಜನಗೂಡು ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿದೆ 16 ಕಾಲು ಮಂಟಪ ಮುಳುಗಡೆ ಆಗಿದೆ ನದಿ ಪಾತ್ರದ ಜನರು ಭಯಭೀತರಾಗಿದ್ದಾರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಕಾರಣ ಇಷ್ಟೇ ವಯನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆಯಲ್ಲ ಅದರ ಎಫೆಕ್ಟ್ ಇದು ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಭರ್ತಿಯತ್ತ ಎಚ್ಡಿ ಕೋಟೆಗ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳ ಕಬಿನಿ ಡ್ಯಾಂನಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆ ಮೈ ದುಂಬಿ ಹರಿತಾ ಇರುವುದು ಕಪಿಲಾ ನದಿ ಕಬಿನಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ನಂಜನಗೂಡು ದೇವಸ್ಥಾನದ ಸಾಲುಘಟ್ಟ ಮುಳುಗಡೆ ಆಗಿದೆ 16 ಕಾಲು ಮಂಟಪ ಮುಳುಗಡೆ ಆಗಿರೋದು ನದಿ ಪಾತ್ರದ ಜನ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ನೋಡಿ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳ ಆಗಿದೆ ಒಳಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಹೊರಹರಿವು ಹೆಚ್ಚಾಗಿದೆ ಕಬಿನಿ ಡ್ಯಾಮಿಂದ 27,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ ಡ್ಯಾಮಿಗೆ ಯಾವುದೇ ತರದ್ದು ಹಾನಿ ಆಗಬಾರ್ದು ಅಂತ ಸೊ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಸಮಸ್ಯೆ ಎದುರಾಗಿರೋದು ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗ್ತಾ ಇದೆ ಇನ್ನು ಇಲ್ಲಿ ನಂಜನಗೂಡು ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿದೆ 16 ಕಾಲು ಮಂಟಪ ಮುಳುಗಡೆ ಆಗಿದೆ ನದಿ ಪಾತ್ರದ ಜನರು ಭಯಭೀತರಾಗಿದ್ದಾರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಕಾರಣ ಇಷ್ಟೇ ವಯನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆಯಲ್ಲ ಅದರ ಎಫೆಕ್ಟ್ ಇದು